ಹಾಯ್ ಗೈಸ್, ವಾಟ್ಸಪ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ಬ್ಲಾಗ್. ನಾನಿವತ್ತು ನಮ್ಮಮ್ಮ ಮನೇಲಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಮಮ್ಮಿ ಯಾವುದೋ ಮದುವೆ ಅಂತ ಅಲ್ಲಿ ಹೋಗಿದ್ದಾರೆ. ನಾನು ಪಪ್ಪ ಮನೇಲಿದ್ದೀವಿ. ಸೊ ನಾನೇನೋ ತೋರಿಸ್ಬೇಕಾಗಿತ್ತು ನಿಮಗೆ. ಕಾಫಿ ಗಿಡಗಳು ಮಾಡಿದ್ದಾರೆ, ಪಪಾಯ ಗಿಡ ಇದೆ. ದಿಸ್ ಇಸ್ ಹೌ ಇಟ್ ಈಸ್. ನೋಡಿ, ಇದೆ ನಮ್ಮ ಮನೆ. ನಮ್ಮ ಮಮ್ಮಿ ಬೆಳೆದಿರೋದು ಹೂವಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಏನು ಪ್ರಿಟಿ ಕಲರ್ಸ್ ಅಲ್ವಾ? ನೋಡಿ, ಇದ್ರದ್ದು ಕಲರ್ ಕಾಂಬಿನೇಷನ್ ನೋಡಿ, ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ವಿತ್ ಲೈಟ್ ಪಿಂಕ್. ಇದು ನೋಡಿ ಆರೆಂಜ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನೋಡಿ, ಇದು ಆ್ಯಕ್ಚುಲಿ ಲೈಟಿಶ್ ಪಿಂಕ್ ಆರೆಂಜ್ ಮಿಕ್ಸ್ ಥರ ಕಾಣ್ತಾ ಇದೆ. ಬಟ್ ಮೊಬೈಲಲ್ಲಿ ಅದೇ ಥರ ಕಾಣ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಇದು ನೋಡಿ ಡಾರ್ಕ್ ಪಿಂಕ್, ಅದಕ್ಕಿಂತನೂ ಡಾರ್ಕ್ ಒಳಗಡೆ ಶೇಡ್. ದಿಸ್ ರೆಡ್ ಅಂದರೆ ಆ್ಯಕ್ಚುಲಿ ಮರೂನ್ ಇದೆ. ಮರೂನ್ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಫುಲ್ ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಫ್ಲವರ್ಸ್ ಬಿಟ್ಟಿದೆ, ಫುಲ್ಲು ಫ್ಲವರ್ಸ್, ವೆರಿ ಪ್ರಿಟಿ. ಇದನ್ನು ಮತ್ತು ಅದು ಬಿಟ್ಟರೆ ಈ ಕಡೆ ಫುಲ್ ಆ್ಯಕ್ಚುಲಿ ಇದರದೆಲ್ಲ ಲೀವ್ಸ್ ಕಟ್ ಮಾಡಿಲ್ಲ. ಸೊ ಸಿ ದಿಸ್. ಇದರಲ್ಲಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ನೋಡಿ. ರೆಡ್ ಆ್ಯಂಡ್ ವೈಟ್, ಆರೆಂಜ್, ಪಿಂಕ್, ಪ್ಲೇನ್ ಪಿಂಕ್. ಇದರಲ್ಲಿ ಸ್ಮಾಲು, ಪಿಂಕಲ್ಲಿ ಸ್ಮಾಲ್, ಮತ್ತು ಇದು ನೋಡಿ ರೆಡ್, ವೈಟ್ ಮತ್ತು ಎಲ್ಲೋ ಇತ್ತು. ಇದು ಒಂದು ಕಲರು. ಇದು ನೋಡಿ ಪರ್ಪಲ್ ಕಲರ್. ಇದು ಅಂದರೆ ರೆಡ್ ಥರ ಕಾಣ್ತಾ ಇದೆ, ಆ್ಯಕ್ಚುಲಿ ಇದು ಪರ್ಪಲ್ ಕಲರು. ಇದು ದಿಸ್ ಈಸ್ ಹೌ ಇಟ್ ಲುಕ್ಸ್. ಸಗದಾಗಿದೆ ಅಲ್ವಾ? ಇದು ಫ್ಲವರ್ ಕಲೆಕ್ಷನ್. ಆ ಕಡೆನೂ ಸ್ವಲ್ಪ ಇದೆ, ತೋರಿಸ್ತೀನಿ. ಇದು ಅಪಾರ್ಟ್ ಫ್ರಮ್ ಫ್ಲವರ್ ಅಲ್ಲ, ಇದು ಹಂಗೆ ಶೋ ಗಿಡಗಳು ನೋಡಿ, ಇದೇ ಥರ ಇದೆ ಅಂತ. ಸೀಬಸ್ ಇದು ಬೇರೆ ಥರ. ಇದು ನೋಡಿ ಕೆಸದ ಥರ ಸಣ್ಣ ಸಣ್ಣ ಎಲೆದು. ಇದು ಬೊಕ್ಕೆ ಇಡ್ತಾರಲ್ಲ ಆ ಥರದ್ದು. ಮತ್ತು ಇದು ನೋಡಿ, ಇದು ಡಿಫ್ರೆಂಟಾಗಿದೆ, ತುಳಸಿ ಗಿಡ. ಮತ್ತು ಇದು ನೋಡಿ ಡಿಸೆಂಬರ್ ಫ್ಲವರ್. ಆ್ಯಕ್ಚುಲಿ ಇವಾಗ ಡಿಸೆಂಬರ್ ಫ್ಲವರ್ ಮುಗ್ದಿದೆ, ಇವಾಗ ಮಳೆಗಾಲದಲ್ಲಿ ಇರಲ್ಲ. ಇದು ನೋಡಿ ಒಂಥರ ಡಿಫ್ರೆಂಟ್ ವಾಸು. ಇದು ಮನಿ ಪ್ಲ್ಯಾಂಟ್. ಇದು ನೋಡಿ ದಾಸವಾಳ, ದೊಡ್ಡ ದಾಸವಾಳ, ಎಷ್ಟಾಗಲ ಇದೆ. ನನ್ನ ಕೈ ಫುಲ್ ಕವರ್ ಆಗ್ತಾಯಿದೆ ನೋಡಿ. ಕೈ ಇರೋದೇ ಇಷ್ಟು, ಕೈ ಫುಲ್ ಕವರ್ ಆಗ್ತಾಯಿದೆ. ಡಿಫ್ರೆಂಟ್ ಕಲರು, ಒಂಥರ ಬ್ರೌನಿಶ್ ಶೇಡ್ ಆ ಥರ ಇದೆ. ಇದು ಒಂಥರ. ಮತ್ತು ಇದು ನೋಡಿ, ಇದು ಆ್ಯಕ್ಚುಲಿ ನಮ್ಮ ನಾರ್ಮಲ್ ಆಲೋವೆರಾ ಬರುತ್ತಲ್ಲ ಆ ಥರನೇ ಇದರಲ್ಲಿ ಡಿಫ್ರೆಂಟ್. ಆಮೇಲೆ ಈ ಕಡೆನೂ ಫುಲ್ ಆ್ಯಂಥೋರಿಯಮ್ ಇದೆ, ಬಟ್ ಇಲ್ಲಿ ಅಷ್ಟು ಫ್ಲವರ್ ಆಗಿಲ್ಲ. ದಿಸ್ ಈಸ್ ಹೌ ಇಟ್ ಈಸ್. ನೋಡಿ ಈ ಥರ ಇದೆ. ಇಲ್ಲೂ ಇದೆ. ಇದು ನೋಡಿ, ಇದು ಒಂದು ಡಿಫ್ರೆಂಟ್ ಕಲರ್ ಇದೆ. ಇದು ಡಿಫ್ರೆಂಟ್ ಕಲರ್, ಪಿಂಕ್, ಡಾರ್ಕ್ ಪಿಂಕ್. ಇದು ನೋಡಿ, ಇದು ಗೊತ್ತಾ ನಿಮಗೆ? ಇದು ಆ್ಯಕ್ಚುಲಿ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ. ಸಖತ್ ಸ್ಮೆಲ್ ಇರುತ್ತೆ. ಇದನ್ನು ಬಿರಿಯಾನಿಗೆ ಹಾಕಿದ್ರೆ ಫುಲ್ಲು ಬಿರಿಯಾನಿ ನಿಮಗೆ ಹೊರಗಡೆ ತಿಂದಾಗ ಯಾವ ಥರ ಸ್ಮೆಲ್ ಬರುತ್ತಲ್ಲ ಅದೇ ಥರ ಇದೆ ಬಿರಿಯಾನಿ ಎಲೆ. ಸೊ ಇಟ್ಸ್ ಬಿರಿಯಾನಿ ಲೀಫ್. ನೋಡಿ ರೈನ್ಬೋ ಬಂದಿದೆ. ಮಳೆ, ಬಿಸಿಲು, ಮಳೆ, ರೈನ್ಬೋ ಬಂದರೆ ಕ್ಯೂರ್. ಬಿಸಿಲಿಗೆ ಕಟ್ಟಿದ್ದೆ, ಮಳೆ ದೂರ ಅಂತ. ನೋಡಿ, ನಾವು ಪ್ಯಾಷನ್ ಫ್ರೂಟ್ ವೈನ್ ಮಾಡೋಕ್ಕೆ ಫುಲ್ಲು ಪ್ಯಾಷನ್ ಫ್ರೂಟ್ ಕುಯ್ಕೊಂಡು ಬಂದಿಟ್ಟಿದ್ದೀರಿ.
ಇವಾಗ ಇದನ್ನೆಲ್ಲ ಹೇಗೆ ಇದು ಮಾಡಿಬಿಟ್ಟು ವೈನ್ ಮಾಡೋದಂತ ತೋರಿಸ್ತೀನಿ ನೋಡಿ. ಇವಾಗ ವೈನಿಗೆ ಅದ್ರ ಫ್ಯಾಷನ್ ಫ್ರೂಟ್ದು ಫುಲ್ಲು ಜ್ಯೂಸ್ ತೆಗೆದಿಟ್ಟಿದ್ದೀರಿ. ಇವಾಗ ಸಕ್ಕರೆ ಹಾಕಬೇಕು ಇದಕ್ಕೆ ಆ್ಯಂಡ್ ವಾಟರ್ ಮಿಕ್ಸ್ ಮಾಡಬೇಕು. ವಾಟರ್ ಕಾಯಕ್ಕಿಟ್ಟಿದ್ದಾರೆ. ಸೊ ಗೈಸ್, ನಾವಿವಾಗ ಚಟ್ಟಳ್ಳಿ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ಆ್ಯಕ್ಚುಲಿ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪರಿಮೆಂಟ್ ಸ್ಟೇಷನ್ನು, ಕೂರ್ಗ್ ಚಟ್ಟಳ್ಳಿ ಅಲ್ಲಿರೋದು. ನಾವಿಲ್ಲಿಂದ ಸ್ವಲ್ಪ ಗಿಡಗಳನ್ನ ತಗೊಬರೋಣ. ಅಲ್ಲಿ ನರ್ಸರಿ ಮಾಡ್ತಾರೆ ಎವ್ರಿ ಟೈಮು. ಏಪ್ರಿಲ್ ಮೇ ಅಲ್ಲಿ ಹೋದರೆ ನಿಮಗೆ ಒಳ್ಳೊಳ್ಳೆ ಗಿಡಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆರೆಂಜ್ದು, ಇವಾಗ ನಾಟಿ ಕಿತ್ಳೆಹಣ್ಣು, ಇವು ಕೊಡಗುದು ಕಿತ್ಳೆಹಣ್ಣು ಗಿಡ ಇದೆಯಲ್ಲ ಅದು ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ರಂಬೂಟನ್ನು, ಚೆರಿ, ಈ ಥರ ಬೇರೆ ಬೇರೆ ಗಿಡಗಳನ್ನ ಮಾಡಿರ್ತಾರೆ. ಸೊ ನೀವು ಅಲ್ಲಿ ಹೋದರೆ ನೀವು ತೊಗೊಂಡು ಬರ್ಬೋದು. ಸೊ ನಾವು ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಯಾವುದಾದ್ರೂ ಗಿಡಗಳನ್ನ ತೊಗೊಬರೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ತುಂಬ ದೊಡ್ಡ ದೊಡ್ಡ ಎಸ್ಟೇಟ್ ಇದೆ. ಅಂದರೆ ಎಸ್ಟೇಟ್ ಅವರೇ ಮಾಡ್ಕೊಂಡಿರೋದು. ಸೊ ಎಕ್ಸ್ಪರಿಮೆಂಟಿಗೆ ಅಂತಲೇ ಅವ್ರು ಮಾಡಿರೋದು. ಇದು ನೋಡಿ, ಇವಾಗ ಫುಲ್ ಕಾಣ್ತಾ ಇರೋದು ಕಿತ್ಲೆ ಹಣ್ಣು ಫಾರ್ಮು. ಫುಲ್ಲು ಸುತ್ತ ಕಿತ್ಲೆ ಹಣ್ಣು, ರೈಟ್ ಸೈಡು, ಲೆಫ್ಟ್ ಸೈಡ್ ಆ್ಯಕ್ಚುಲಿ ಚಿಕ್ಕದು ಫಾರ್ಮ್ ಇದೆ. ಹೀಗೆ ಅವ್ರದ್ದು ತುಂಬ ಆಲ್ಮೋಸ್ಟ್ ಲೈಕ್ 300 to 400 ಏಕರ್ಸ್ ಇದೆ ಅಂತೆ. ಬೇರೆ ಬೇರೆ ಫಾರ್ಮನ್ನ ಮಾಡ್ತಾ, ಅಂದರೆ ಬೇರೆ ಬೇರೆ ಫಾರ್ಮ್ ಇದೆ ಅಲ್ಲಿ. ಸೊ ನಾವು ನೆಕ್ಸ್ಟ್ ಡೇ ಹೊರಡಬೇಕಾಗಿದ್ದರಿಂದ ಯಾವುದನ್ನು ಜಾಸ್ತಿ ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಥವಾ ಒಳಗಡೆ ಹೋಗೋಕ್ಕೂ ಆಗಲಿಲ್ಲ. ಆ್ಯಂಡ್ ಯಾರನ್ನೂ ಅಲೌ ಕೂಡ ಮಾಡಲ್ಲ ಅಲ್ಲಿ. ಬಿಕಾಸ್ ಮೆನಿ ಪೀಪಲ್ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಬಂದರೆ ಇವಾಗ ಆರೆಂಜ್ ಎಲ್ಲ ಬಿಟ್ಟಿರುತ್ತೆ, ಚಿಕ್ಕು ಎಲ್ಲ ಬಿಟ್ಟಿರುತ್ತೆ, ಅದನ್ನು ಕಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲೌ ಮಾಡಲ್ಲ. ನಾವು ಮಳೆ ಬರ್ತಾಯಿತ್ತಲ್ಲ, ಹಾಗೆ ವಾಕಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇಟ್ ವಾಸ್ ವೆರಿ ನೈಸ್.